ನೀವು ಕೇಳಿ ಒಂದ್ ರೌಂಡ್ ಸುತ್ತಾಕ್ಬಿಟ್ರಿ, ಹೆಂಗಿದೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ನಿನ್ನೆ ಬೆಳಗಾವಿ ಗ್ರಾಮೀಣದಲ್ಲಿ ಮಾಡಿದ್ವಿ, ಮೊನ್ನೆ ಸೌದತ್ತಿಯಲ್ಲಿ ಮಾಡಿದ್ವಿ, ಇವತ್ತು ಬೆಳಗಾವಿ ದಕ್ಷಿಣದಲ್ಲಿದೆ, ನಾಳೆ ಬೈಲಹೊಂಗಲದಲ್ಲಿದೆ. ಎಲ್ಲ ಕಡೆ ಅಭೂತಪೂರ್ಣವಾದಂತ ವಿಶ್ವಾಸ ಮತ್ತು ಪ್ರೀತಿಯನ್ನ ಜನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ಗೆ. ಗೋಕಾಕ್ ಅರ್ಬಾವಿನಲ್ಲಿ ಈ ಸಾರಿ ನಿಮಗೆಲ್ಲ ಒಂದು ಸರ್ಪ್ರೈಸ್ ರಿಸಲ್ಟ್ ಬರುತ್ತೆ. ಬಹಳಷ್ಟು ಜನ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರವನ್ನ, ನಮ್ಮ ಕಾರ್ಯಕ್ರಮಗಳನ್ನ ಜನ ಒಪ್ಕೊಂಡಿದ್ದಾರೆ. ಬಹಳ ಒಳ್ಳೆ ರೀತಿಯಾದಂತ ರಿಸಲ್ಟ್ ಬರುತ್ತೆ. ಮೋದಿ ವೇವ್ ಅಂತ ಚಾಲೂ ಮಾಡಿದ್ದಾರೆ. ಸೊ ಅದು ಎಷ್ಟರ ಮಟ್ಟಿಗೆ ಗ್ಯಾರಂಟಿ ಮುಂದೆ ಎಷ್ಟರ ಮಟ್ಟಿಗೆ ನೋಡಿ, ನಾನು ಅದ್ರ ಬಗ್ಗೆ ಮಾತನಾಡೋದಿಲ್ಲ. 10 ವರ್ಷ ಆಯ್ತು ಸರ್ಕಾರ ಇತ್ತು. 10 ವರ್ಷದಲ್ಲಿ ಈ ಭಾಗದ ಸಂಸದರು ಏನ್ ಮಾಡಿದ್ರು, ಅವರ ಒಂದು ಹೆಸರನ್ನ ಇಟ್ಕೊಂಡು ಹೇಳಿ ಆರಿಸಿ ಬಂದಂತ 25 ವರ್ಷ ಆಯ್ತು. ಸರ್ಕಾರ ಬಂದು 10 ವರ್ಷ ಆಯ್ತು, ಸಂಸದರಿದ್ದು 25 ವರ್ಷ ಆಯ್ತು. ಸೊ ಇಂಥ ಒಂದು ಸಂದರ್ಭದಲ್ಲಿ ತಮ್ಮ ಜವಾಬ್ದಾರಿಯನ್ನ ಏನ್ ಮರೆದಿದ್ದಾರೆ. ಮೋದಿ ಅವರನ್ನ ಹೆಸರನ್ನ ತೋರಿಸಿ ಇಲ್ಲಿವರೆಗೆ ಆರಿಸಿ ಬಂದಿದ್ದಾರೆ. ಬಟ್ ಮೋದಿ ಅವರ ಎದುರುಗಡೆ ಹೋಗಿ ಬೆಳಗಾವಿನಲ್ಲಿ ಇಷ್ಟೊಂದು ಫ್ಲಡ್ ಇಫೆಕ್ಟ್ ಆಯ್ತು, ಭವಿಷ್ಯತ್ನಲ್ಲಿನೂ ಇಲ್ಲ, ಇತಿಹಾಸದಲ್ಲೂ ಇಲ್ಲ. ಅಷ್ಟು ದೊಡ್ಡ ಫ್ಲಡ್ ಆದಾಗ ಏನಾದ್ರೂ ಫ್ಲಡ್ಗೆ ರಿಲೀಸ್ ಮಾಡಿಸಿದ್ರ, ಏನಾದ್ರೂ ಪರಿಹಾರ ಹಣವನ್ನ ರಿಲೀಸ್ ಮಾಡಿಸಿದ್ರ, ಯಾರಾದ್ರೂ ಒಬ್ರು ಬಾಯಿ ತೆಗೆದು ಹೇಳಿದ್ರ ನಮ್ಮ ಬೆಳಗಾವಿ ಪಾರ್ಲಿಮೆಂಟ್ ನಲ್ಲಿ ಇಷ್ಟೊಂದು ಭೀಕರವಾದಂತ ಫ್ಲಡ್ ಬಂದಿದೆ ಅಂತ ಏನಾದ್ರೂ ಧ್ವನಿಯನ್ನ ತೆಗೆದ್ರ? ಜೊತೆಯಲ್ಲಿ ಬರಗಾಲ, ಈಗ ಪ್ರಸ್ತುತ ಬರಗಾಲ ಇದೆ, ಈ ಬರಗಾಲಕ್ಕೆ ರೈತರಿಗೆ ಏನಾದ್ರೂ ಪರಿಹಾರ ಕೊಡಿ ಅಂತ ಮೋದಿ ಅವರನ್ನ ತೋರಿಸಿ ಓಟ್ ತಗೊಳ್ಳಿ. ಆದ್ರೆ ಮೂಕರಾಗಿ, ಕಿವುಡರಾಗಿ, ಕುರುಡರಾಗಿ ಇರುವಂತ ಒಬ್ಬ ಸಂಸದರು ನಮಗ್ ಬೇಕಾ? ಈಗ ಜನ ತಿಳುವಳಿಕೆ ಬಂದಿದೆ ಜನರಿಗೆ. ಯಾಕಂತಂದ್ರೆ ಸ್ಥಳೀಯವಾಗಿ ಸಮಸ್ಯೆಗಳನ್ನ ಅಥವಾ ಸ್ಥಳೀಯ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ಬೇಕಂತಂದ್ರೆ ಅವರು ಬಂದು ಇಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ಥಳೀಯ ಸಂಸದರಿಗೆ ಇಚ್ಛಾಶಕ್ತಿ ಇರಬೇಕು, ತನ್ನ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತೀನಿ ಅನ್ನುವಂತ ಒಂದು ಭರವಸೆಯನ್ನ ಜನರಲ್ಲಿ ಮೂಡಿಸ್ಬೇಕು. ಸೊ ಅದನ್ನೆಲ್ಲ ಜನ ಇವತ್ತು ನೋಡ್ತಾ ಇದ್ದಾರೆ. ಬರೀ ಆ ಒಂದೇ ವೇವ್ ಅಲ್ಲ, ಕಾಂಗ್ರೆಸ್ ಪಕ್ಷದ ಏನು ಭರವಸೆಯ ಬೆಳಕು 5 ಗ್ಯಾರಂಟಿ ಅಂತ ಹೇಳ್ತೀವಿ, ಅದನ್ನು ಕೂಡ ಇವತ್ತು ಜನ ತುಲನೆ ಮಾಡ್ತಾ ಇದ್ದಾರೆ. ಅವರು ಗ್ಯಾರಂಟಿ ಅಂತ ಹೇಳ್ತಾರೆ, ಅವ್ರು ಏನ್ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಾ ಇದೆ ಅನ್ನೋದನ್ನ ತುಲನೆ ಮಾಡಿದ್ದಾರೆ.